ಹಾಯ್ ಫ್ರೆಂಡ್ಸ್, ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ. ಇವತ್ತು ನಾನು ಯಾವುದೇ ಥರ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ಏನು ಅಂತಂದರೆ ನನ್ನ ಈ 1 ವರ್ಷ ಟೈಲರಿಂಗ್ ಜರ್ನಿ ಅಂದರೆ ಯೂಟ್ಯೂಬ್ ಟೈಲರಿಂಗ್ ಜರ್ನಿ ಅದ್ರ ಬಗ್ಗೆ ಹೇಳ್ತೀನಿ. ಏನಂತಂದರೆ ಇವತ್ತು ನನ್ನ ಮಗನ ಪ್ರೀತಮ್ ಮಗನ ಬರ್ತ್ಡೇ ಇದೆ. ಅವನ ಬರ್ಡೇಗೆ ನಾನು ಅಂದರೆ ಅವನಿಗೆ ಈ ಸ್ಟೇಟಸಲ್ಲಿ ಹಾಕೋದಾಗಲಿ ಫೋಟೋ ಹಾಕೋದಾಗಲಿ ಅದು ಯಾವುದೂ ಇಷ್ಟ ಇಲ್ಲ. ಆದರೆ ಇವತ್ತು ನಾನು ಖುಷಿಯಿಂದ ಯೂಟ್ಯೂಬಲ್ಲಿ ಅವನ ಬಗ್ಗೆ ಹೇಳ್ಕೊಬೇಕು ಅಂಥೇಳಿ ಆಸೆ ಇದೆ. ಆದರೆ ಈ ವಿಡಿಯೋ ಅವ್ನು ನೋಡ್ತಾನೆಲ್ಲೋ ಗೊತ್ತಿಲ್ಲ, ನೋಡಿದ್ರೆ ಅವ್ನಿಗೆ ಸಿಟ್ಟು ಬರುತ್ತೆ. ಆದರೆ ಅವನಿಗೆ ಈ ರೀತಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ಕೊಳ್ಳೋದೆಲ್ಲ ಅವನಿಗೆ ಇಷ್ಟ ಇಲ್ಲ. ಆದ್ರೂ ಸಹಿತ ನಾನು ಒಂದು 4 ಮಾತು ಅವನ ಬಗ್ಗೆ ಹೇಳ್ತೀನಿ. ಫ್ರೆಂಡ್ಸ್, ನಂದು ಆರ್ ಜಿ ಟೈಲರಿಂಗ್ ಕ್ಲಾಸ್ನ ಅಥವಾ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಮಗನೇ ಕಾರಣ. ಇವತ್ತು ಅವನ ಬರ್ಡೇ, ಅವನಿಗೆ ನಾನು ವಿಶ್ ಯು ಹ್ಯಾಪಿ ಬರ್ತ್ಡೇ ಮಗ ಅಂತ ಹೇಳ್ತಾ ಇದ್ದೀನಿ ಈ ಚಾನಲ್ ಮುಖಾಂತರ. ಫ್ರೆಂಡ್ಸ್, ನನ್ನ ಮಗ ಪ್ರೀತಮ್ ಅವನ 16ನೇ ವರ್ಷದ ಇವತ್ತು ಹುಟ್ಟುಹಬ್ಬ. ಅವನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ. ಅವನು ಏನೆಲ್ಲ ಆಸೆ ಕನಸುಗಳನ್ನು ಇಟ್ಕೊಂಡಿದ್ದಾನೆ ಅದೆಲ್ಲ ನೆರವೇರಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ. ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಮಗ ಪ್ರೀತಮ್ 2ನೇ ಮಗ ಅವನೇ ಕಾರಣ. ಅವನು ನನಗೆ ತುಂಬ 2-3 ವರ್ಷದಿಂದನೂ ಯೂಟ್ಯೂಬ್ ಚಾನಲ್ ಎಲ್ಲ ನೋಡ್ತಾ ಇದ್ದೆ. ನಾನು ಸಹಿತ ನನಗಿರೋಂಥ ಟ್ಯಾಲೆಂಟನ್ನು ಹೇಗಾದರೂ ಈ ಯೂಟ್ಯೂಬ್ ಚಾನಲ್ ಮಾಡಬೇಕಲ್ಲ ಅಂತೇಳಿ ತುಂಬ ನನಗೆ ಆಸೆ ಇತ್ತು. ಆದರೆ ನನಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅವನಿಗೆ ನಾನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತೇಳಿ. ಆದರೆ ಅವನೇ ನನಗೊಂದು ದಿವಸ ಕೇಳ್ದ. ಜನವರಿ 20 ಶನಿವಾರ ನಾನು ದೇವಸ್ಥಾನ ಹೋಗಿ ಬಂದಿದ್ದೆ. ಅಮ್ಮ, ನೀನು ಟೈಲರಿಂಗ್ ಕೆಲಸನ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಚಾನಲಲ್ಲಿ ಹಾಕ್ತೀಯಾ, ನೀನು ಬಟ್ಟೆ ಹೊಲಿತಾ ಇರೋದು ಸ್ಟಿಚಿಂಗ್ ಮಾಡ್ತಾ ಇರೋದು ಹಾಕ್ತೀಯಾ ಅಂತ ಹೇಳ್ದ. ನನಗೆ ಒಂದೇ ಸತಿಗೆ ಶಾಕ್ ಆಯಿತು. ಟೈಮ್ ಬೇರೆ ಆಗಲೇ 7:15 ಆಗಿಬಿಟ್ಟಿತ್ತು. ಏನು ಮಾಡೋದು ಅಂತೇಳಿ, ಇರಲಿ ಮಗ, ಇವತ್ತು ಫಸ್ಟ್ ಅಲ್ವಾ, ನಾವು ಒಂದು ದೇವ್ರದ್ದು ಏನಾದರೂ ಹಾಕೋಣ ಅಂದರೆ ನಮಗೆ ಒಂದು ಯಾವ ಒಂದು ದೇವಸ್ಥಾನ ದೇವರು ಅಂದರೆ ಈ ಪ್ರೀತಿ ಇಷ್ಟ ಇರುತ್ತೋ ಆ ದೇವಸ್ಥಾನದ ಬಗ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದೆ, ನನ್ನ ಫೋನಲ್ಲೇ ಇರುವಂಥ ಫೋಟೋಸ್ಗಳನ್ನೆಲ್ಲ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಫೋಟೋಸ್ ಎಲ್ಲ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಟ್ಟೆ. ಹಾಗೆ ನಾನೊಂದು ಸಣ್ಣ ನನ್ನ ಇಂಟರ್ವ್ಯೂ ಸಹಿತ ಮಾಡ್ಕೊಂಡೆ. ನಾನು ನಿಮ್ಮ ರೇವತಿ ಹೀಗೆ ಚಾನಲ್ ಮಾಡ್ತಾ ಇದ್ದೀನಿ. ಆರ್ ಜಿ ಟೈಲರಿಂಗ್ ಕ್ಲಾಸ್ ಅಂತ ಅವಾಗಿರಲಿಲ್ಲ, ನಾನು ಹೇಗೆ ರೇವತಿ ಅಂತಲೇ ಇಟ್ಟಿದ್ದೆ. ಅದಕ್ಕೆ ಹಾಗಾಗಿ ನಾನು ರೇವತಿ ನಮ್ಮ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಅಂತೇಳಿ ಒಂದು 5-6 ನಿಮಿಷದ ವಿಡಿಯೋ ಮಾಡಿದ್ವಿ ಫಸ್ಟು. ಆದರೆ ನನಗೆ ನಿಜವಾಗ್ಲೂ ಆ ರೀತಿ ಅಂತ ಏನೂ ಗೊತ್ತಿಲ್ಲ. ಅವನೇ ಈಗ ಕೂತ್ಕೊಳ್ಳಮ್ಮ, ಈಗ ಮಾತಾಡಮ್ಮ, ಹೀಗೆ ಹೇಳಮ್ಮ ಅಂತೇಳಿ ಎಲ್ಲ ಹೇಳ್ತಾ ಬಂದ. ಒಂದ್ಸಲಿ ಹೇಳ್ತಿದ್ದ, ಅವನಿಗೆ ತುಂಬ ಸಿಟ್ಟು. ಒಂದ್ಸಲಿ ನೀನು ಹೀಗೆ ಮಾಡಮ್ಮ ಅಂತ ಹೇಳ್ತಾ ಬಂದ. ಹಾಗೆ ಅದು ಬಿಟ್ಟರೆ ನನಗೆ ಯೂಟ್ಯೂಬ್ ಚಾನಲ್ ಮತ್ತು ಆಮೇಲೆ ನಾನು ಏನು ಮಾಡಿದೆ, ನನಗೆ ತುಂಬ ಒಂಥರ ದಿನ ವೀಡಿಯೋಸ್ ಎಲ್ಲ ಹಾಕಬೇಕು ಅಂತಲೂ ಗೊತ್ತಿರಲಿಲ್ಲ. ಆಮೇಲೆ ನಾನೀಗ ಟೆಕ್ ಚಾನಲ್ ಎಲ್ಲ ನೋಡುವಾಗ ದಿನ ನೀವು ಒಂದು ವೀಡಿಯೋಸನ್ನು ಹಾಕಿದ್ರೆ ಒಳ್ಳೆಯದು ಅಂತೆಲ್ಲ ಬಂತು. ನಾನು ದಿನ ಎಷ್ಟೇ ಕಷ್ಟ ಇದ್ರೂ ಚಾನಲನ್ನು ಅಂದರೆ ನಾನು ವೀಡಿಯೋಸ್ ಮಾಡ್ತಿದ್ದೆ, ಅಪ್ಲೋಡ್ ಮಾಡ್ತಿದ್ದೆ. ಅಂದರೆ ಅಪ್ಲೋಡ್ ಮಾಡೋಕ್ಕೆ ಫಸ್ಟು ಫ್ರೆಂಡ್ಸ್ ನನಗೆ ಎಷ್ಟು ಟೈಮ್ವರೆಗೂ ನಂಗೆ ಅಪ್ಲೋಡ್ ಮಾಡೋಕ್ಕೆ ಬರಲಿಲ್ಲ ವಿಡಿಯೋ. ಅಂದರೆ ತುಂಬ ಟೈಮ್ ನಂಗೆ ಈಗ ಹೇಳ್ಕೊಂಡ್ರೆ ನಗು ಬರುತ್ತೆ. ಅದೆಲ್ಲದು ನನ್ನ ಮಗನೇ ಮಾಡಿಕೊಟ್ಟ. ಮಾನಿಟೈಸನ್ವರೆಗೂ ನನ್ನ ಮಗನೇ ಮಾಡಿಕೊಟ್ಟ. ಮಾನಿಟೈಸನ್ ಟೈಮಲ್ಲಿ ಸ್ವಲ್ಪ ಅಡ್ರೆಸ್ಸನ್ನು ಸ್ವಲ್ಪ ಕರೆಕ್ಟಾಗಿ ಕೊಡ್ದಿರೋ ಕಾರಣ ಅವನಿಗೆ ಕಷ್ಟ ಆಯಿತು. ನಮ್ಮ ಟೆಕ್ ಚಾನಲ್ ಅವರು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನಾನು ಅದು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೂ ಹೇಳಿದ್ದೀನಿ, ಯಾರು ನಮಗೆ ಒಂದು ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನನ್ನ ಮಗನ ಬರ್ತಡೇಗೆ ಅವನು ನನಗೆ ಈ ಒಂದು ಸ್ಥಾನಕ್ಕೆ ಬರೋಕ್ಕೆ ಅವನೇ ಕಾರಣ. ಆದರೆ ಅವನಿಗೆ ಈ ರೀತಿ ವೀಡಿಯೋಸ್ ಎಲ್ಲ ಅಂತ ಇಷ್ಟ ಇದ್ದೀರಿ. ಇವತ್ತು ಅವನು ನನ್ನ ಜೊತೆ ಕರ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೆ. ಆದರೆ ಅವನು ಒಂದು ಫೋಟೋಗೆ ಸಹಿತ ಬರೋದಿಲ್ಲ. ಆದರೆ ಒಂದು ಫೋಟೋಗಳು ಇಲ್ಲದೆ ಹೋದ ವರ್ಷ ಯಾವಾಗೋ ತಕ್ಕೊಂಡಿದ್ದ ಫೋಟೋನ ಇವತ್ತು ಬರ್ಡೇಗೆ ಹಾಕಿದ್ದೀನಿ. ಆದರೆ ನನ್ನ ಈ ಚಾನಲಲ್ಲಿ ನಾನು ಇಷ್ಟೊಂದು ಬೆಳಿಬೇಕು, ನಾನು ಒಂದು ಅರ್ನಿಂಗ್ಸನ್ನು ಮಾಡಬೇಕು ಅಂದರೆ ಅದಕ್ಕೆ ಕಾರಣ ನನ್ನ ಮಗ. ನಾನು ಎಲ್ಲರಿಗೂ ಹೇಳೋದಂದರೆ, ಮಕ್ಕಳು ಈ ರೀತಿ ಪೇರೆಂಟ್ಸ್ಗೆ ಒಂದು ಸಪೋರ್ಟನ್ನು ಕೊಡಬೇಕು. ಅವ್ನು ತುಂಬ ಟ್ಯಾಲೆಂಟ್ ಇದ್ದಾನೆ. ಆದರೆ ಅದನ್ನು ಒಂದು ನನಗೆ ಈ ರೀತಿ ನನಗೆ ಗೊತ್ತಿರೋ ಅಂಥದ್ದನ್ನು ಹೇಳ್ಕೊಡೋಕ್ಕೆ ಒಂದು ತುಂಬ ಹೆಲ್ಪ್ ಮಾಡ್ದ. ಹಾಗಾಗಿ ಅವನು ಒಂದು ಚಾನಲ್ ಮಾಡಮ್ಮ, ಅವ್ನು ಮಾನಿಟೈಸನ್ವರೆಗೂ ಎಲ್ಲದೂ ಮಾಡಿದ. ಮಾನಿಟೈಸನ್ ಟೈಮಲ್ಲೂ ಎಲ್ಲ ಕೆಲಸನೂ ಮಾಡ್ತಾ ಇದ್ದ. ಆದರೆ ಇದುವರೆಗೂ ನಾನು ಮಾಡಿಕೊಟ್ಟಿದ್ದಂತೆ ಯಾರಿಗೂ ಹೇಳಬಾರ್ದು ಅಂತೇಳಿ ನನಗೆ ಹೇಳ್ತಾ ಇದ್ದ. ಆದರೆ ಈ ವಿಡಿಯೋಸ್ ಅವನೇನು ನೋಡಲ್ಲ. ಆದ್ರೂ ಸಹಿತ ಎಲ್ಲಾದರೂ ಹೆಡ್ಲೈನಲ್ಲಿ ನಾನು ಬರೆದಿದ್ದೆ ಅಂತ ಅಂದರೆ ನೋಡ್ಬೋದು, ಗೊತ್ತಿಲ್ಲ. ಆದರೆ ಅವನು ಹೇಳಿದ, ನಾನು ಈ ರೀತಿ ಎಲ್ಲ ನಿನಗೆ ಹೆಲ್ಪ್ ಮಾಡಿದ್ದು ಅಂತ ನೀನು ಎಲ್ಲೂ ಹೇಳಬಾರ್ದು ಅಂತ ಹೇಳಿದ್ದ. ಯಾಕೋ ಅವನಿಗೂ ಸ್ವಲ್ಪ ಹಂಗೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲೂ ಬರೋದಕ್ಕೆ ಇಷ್ಟ ಇಲ್ಲ. ಫ್ರೆಂಡ್ಸ್, ಈಗೂ ಅಷ್ಟೇ, ಅಮ್ಮ ನೀನು ಯೂಟ್ಯೂಬಿಂದ ಬಂದು ದುಡ್ಡನ್ನು ಸೇವಿಂಗ್ಸ್ ಮಾಡು, ಕೆಲವೊಂದು ಸೇವಿಂಗ್ಸ್ ಪ್ಲಾನ್ಸನ್ನು ನನಗೆ ಹೇಳ್ತಾನೆ. ಅವನಿಗೆ ಹಾಗಾಗಿ ತುಂಬ ಒಂದು ಟ್ಯಾಲೆಂಟ್ ಇದ್ದಾನೆ. ಅದನ್ನು ಅವನು ಒಳ್ಳೆಯದಾಗಿ ಬಳಸ್ಕೋಬೇಕಷ್ಟೆ. ನನಗೂ ಅದೇ ಆಸೆ, ಅವನು ಒಂದು ಟ್ಯಾಲೆಂಟನ್ನು ಬಳಸ್ಕೊಳ್ಳಿ ಅಂತೇಳಿ. ಯಾವ ಮಕ್ಕಳಾದರೂ ಅಷ್ಟೇ ಈ 16 ಒಂದು ಏಜಿಗೆ ಅಮ್ಮ ನಿನಗೆ ಬರೋವಂಥ ಯೂಟ್ಯೂಬ್ ದುಡ್ಡನ್ನು ಸೇವಿಂಗ್ಸ್ ಆಗಿ ಇಟ್ಕೋ, ನಿನಗೆ
ಒಂದು ಏಜ್ ಆದಮೇಲೆ 45 ವರ್ಷ ಆದಮೇಲೆ ನಿನಗೆ ಆ ಅಮೌಂಟು ಒಂದು ಉಪಯೋಗ ಬರುತ್ತೆ ಅಂತೇಳಿ ಹೇಳ್ತಾನೆ. ಹಾಗೆ ಯೂಟ್ಯೂಬಲ್ಲಿ ನನಗೆ ಏನೇಂದರೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಹೇಗೆಲ್ಲ ನಾನು ಅವನೇ ಹೇಳ್ದ. ಫಸ್ಟಿಗೆ ನಾನು 5 ನಿಮಿಷದ್ದೇ 6 ನಿಮಿಷದ್ದೇ ವೀಡಿಯೋನೇ ಹಾಕಂತ ಬಂದೆ. ಅಮ್ಮ ನೀನು ಈ ರೀತಿ 5 ನಿಮಿಷ 6 ನಿಮಿಷ ವೀಡಿಯೋನೇ ಹಾಕೊಳ್ತಾ ಬಂದರೆ ವಾಚಿಂಗ್ ಅವರ್ ಬರೋದಿಲ್ಲ. ನನಗೆ ಅದು ಸಹಿತ ಗೊತ್ತಿಲ್ಲ ಫ್ರೆಂಡ್ಸ್, ವಾಚಿಂಗ್ ಅವರ್ ಬರೋದಿಲ್ಲ. ನಾವು ಯಾವ ರೀತಿ ಸಬ್ಸ್ಕ್ರೈಬ್ ಗೇನ್ ಮಾಡಬೇಕು, ಹಾಗೆ ನಮ್ಮ ಚಾನಲನ್ನು ಹೇಗೆ ಗ್ರೋ ಮಾಡಬೇಕು ಅಂತ ಸಹಿತ ಗೊತ್ತಿರಲಿಲ್ಲ. ನಾನು ಎಷ್ಟೇ ಬೇರೆ ಚಾನಲ್ ನೋಡಿದ್ರು ಅಷ್ಟೊಂದು ಗೊತ್ತಾಗ್ತಿಲ್ಲ. ನಾನು ಕಂಟಿನ್ಯೂಸ್ ವೀಡಿಯೋ ಮಾಡ್ತಾ ಇದ್ದೆ, ಅಪ್ಲೋಡ್ ಮಾಡ್ತಾ ಇದ್ದೆ. ಆದರೆ ಒಂದು ಮಾರ್ಚ್ ತಿಂಗಳಲ್ಲಿ ನನ್ನ ತಂಗಿ ಮನೆಗೆ ಬಂದಾಗ ನಾನು ಅವಳ ಜೊತೆಗೆ ಇದ್ದಿದ್ದರಿಂದ ನಾನು ವೀಡಿಯೋಸನ್ನು ಮಾಡ್ತಿಲ್ಲ. ಅವಾಗೂ ಅವ್ನು ಹೇಳ್ದೆ, ಅಮ್ಮ ನೀನು ವೀಡಿಯೋಸನ್ನ ಮಾಡೋದನ್ನ ಕಮ್ಮಿ ಮಾಡಬೇಡ, ಡೈಲಿ ವೀಡಿಯೋಸ್ ಹಾಕು, ನಿನಗೆ ಎಫರ್ಟ್ ಹಾಕು, ಹಾಗಿದ್ರೆ ಮಾತ್ರ ನಿನಗೆ ಒಂದು ಚಾನಲ್ ಗ್ರೋ ಆಗೋದು ಅಂತ ಹೇಳ್ದ. ನಂಗೆ ಹೌದು ಅನಿಸ್ತು. ಅಷ್ಟ್ರ ಮೇಲೆ ಮತ್ತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ರೀತಿ ನನ್ನ ಅಂದರೆ ನನ್ನನ್ನು ಅಬ್ಸರ್ವ್ ಮಾಡ್ತಾನೆ ಇದ್ದ ಅವನು, ಅಮ್ಮ ಹೇಗೆ ವೀಡಿಯೋಸ್ ಎಲ್ಲ ಮಾಡ್ತಾರೆ ಅಂತೇಳಿ. ಫ್ರೆಂಡ್ಸ್, ಫಸ್ಟಿಗೆ ನಾನು ಅಂದರೆ ಒಂದು ದಿವಸ ನಾನು ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗ್ಬಿಟ್ಟು ವೀಡಿಯೋಸ್ ಎಲ್ಲ ನಾನು ರೆಕಾರ್ಡ್ ಮಾಡಿಬಿಟ್ಟು ವೀಡಿಯೋಸನ್ನು ನಾನು ಎಡಿಟ್ ಮಾಡಿ ಹಾಗೆ ಹಾಕ್ಬಿಟ್ಟೆ. ಅಂದರೆ ಅಲ್ಲಿ ಹಿಂದಿ ಫಿಲಮ್ ಸಾಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಬಂದುಬಿಡ್ತು. ಹಾಕಿದರೆ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಬಿಟ್ಕೊಂಡು ವೀಡಿಯೋಸನ್ನು ಕಟ್ ಮಾಡಿ, ಅಂದರೆ ಸ್ಕೂಲು ಯೂನಿಯನ್ ಡೇ ವಿಡಿಯೋ ಅಲ್ವಾ, ಎಲ್ಲ ಮಾಡಿಬಿಟ್ಟು ಮಧ್ಯಾಹ್ನದವರೆಗೂ ಟ್ರೈ ಮಾಡಿ ಏನೋ ತಮ್ಲೇನೆಲ್ಲ ಬರೆದ್ಬಿಟ್ಟು ಹಾಕಿದೆ. ಹಾಕೋಕ್ಕಿಂತ ಮುಂಚೆ ಅವನಿಗೆ ಕೇಳಿದೆ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನನ್ನ ಮಗನ ಪಾತ್ರ ತುಂಬ ದೊಡ್ಡದಿದೆ. ಯೂಟ್ಯೂಬು ಪೇಮೆಂಟ್ ಬಂದಾಗ ಅವನಿಗೆ ಫಸ್ಟ್ ಪೇಮೆಂಟಲ್ಲಿ ನಾನು ಅವನಿಗೆ ಬಟ್ಟೆಗಳನ್ನು ಕೊಡಿಸಿದ್ದೆ. ಆದರೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅವನ ಬರ್ಡೇ ದಿವಸ 16 ವರ್ಷವೂ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವತ್ತು ಆಗಲಿಲ್ಲ ಹೋಗೋದಕ್ಕೆ, ಇನ್ನೊಂದು ವಾರ ಬಿಟ್ಟು ಹೋಗಬೇಕು. ಫ್ರೆಂಡ್ಸ್, ಇವತ್ತು ನನ್ನ ಮಗನ ಬರ್ತಡೇಗೆ ಅವನು ನನಗೆ ಈ ಯೂಟ್ಯೂಬ್ ಚಾನಲನ್ನು ನನಗೆ ಮಾಡಿಕೊಟ್ಟು ನಾನು ಆ ಚಾನಲಿಂದ ತುಂಬ ಬೆಳೆದಿದ್ದೀನಿ. ಅದು ನನಗೆ ತುಂಬ ಖುಷಿ ಇದೆ. ನನ್ನ ಈ ಎಲ್ಲ ಇಂಪ್ರೂವ್ಮೆಂಟಿಗೂ ನನ್ನ ಮಗನೇ ಕಾರಣ. ಇವತ್ತು ಅವನ ಬರ್ಡೇ 16 ವರ್ಷದ ಬರ್ಡೇ. ಇದಕ್ಕೂ ಅವನ ಬಗ್ಗೆ ನಾನು ಹೇಳಬೇಕು ಅಂತ ಅನ್ನಿಸ್ತು. ಈ 1 ವರ್ಷ ಕಾದಿದ್ದೀನಿ ನಾನು ಅವನ ಬಗ್ಗೆ ಹೇಳೋದಕ್ಕೋಸ್ಕರ. ಯಾಕಂದರೆ ಹೋದ ವರ್ಷ ಚಾನಲ್ ಸ್ಟಾರ್ಟ್ ಮಾಡುವಾಗ ಅವನ ಬರ್ಡೇ ಮುಗಿದಿತ್ತು, ಸ್ವಲ್ಪ ದಿನ ಅಷ್ಟೇ ಆಗಿತ್ತು. ಆದರೆ ಈ ವರ್ಷ ನಾನು ನಮ್ಮ ಚಾನಲಲ್ಲಿ ಹೇಳಬೇಕು ಅಥವಾ ಬರ್ಡೇ ಸೆಲೆಬ್ರೇಷನ್ ಸಹ ಮಾಡಬೇಕು ಅಂತಿದ್ದೆ. ಅದಕ್ಕೆ ಅವನು ಒಪ್ಪಲಿಲ್ಲ, ಅವನಿಗೆ ಅದೆಲ್ಲ ಇಷ್ಟ ಇಲ್ಲ. ಹಾಗಾಗಿ ನನಗೆ ಮಾತಿನ ಮೂಲಕ ಅವನ ಬಗ್ಗೆ ನಾನು ಹೇಳಿದ್ದೀನಿ. ಈಗ ಅವನ ಫೋಟೋ ಸಹಿತ ಹಾಕ್ತೀನಿ. ಅವನಿಗೆ ಇದು ಯಾವುದೂ ಇಷ್ಟ ಇಲ್ಲ, ಗೊತ್ತಾದರೆ ಬೈತಾನೆ. ಆದರೂ ಪರವಾಗಿಲ್ಲ, ನಾನು ಇಷ್ಟು ನನ್ನ ಬೆಳವಣಿಗೆಗೆ ಅವನೇ ಕಾರಣ. ಇನ್ನೂ ಸಹಿತ ನಮಗೆ ಹೇಳ್ತಾನೆ, ಅಮ್ಮ ನೀನು ಹಾಗೆ ವೀಡಿಯೋ ಮಾಡು, ಹೀಗೆ ವೀಡಿಯೋ ಮಾಡು, ಇನ್ನೂ ಚೆನ್ನಾಗಿ ಬೆಳಿ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಹಾಗಾಗಿ ಈ ರೀತಿ ಮಕ್ಕಳು ತಾಯಿಗೆ ಸಪೋರ್ಟ್ ಮಾಡಿದ್ರೆ ನಾವು ಸಹಿತ ಬೆಳಿಬೋದು. ನಾವು ಅವರು ಏಳಿಗೆಗೂ ಕಾಯ್ತಾ ಇರ್ತೀವಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ನನ್ನ ಮಗ ನನಗೆ ತುಂಬ ದೊಡ್ಡ ಒಂದು ಸಪೋರ್ಟೇ ಮಾಡಿದ್ದಾನೆ ಅನ್ಕೋಬೋದು. ನಾನು ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್, ನನ್ನ ವೀಡಿಯೋಗಳೆಲ್ಲ ಯಾರು ನೋಡ್ತಾರೆ ಅಂತ ಅಂದ್ಕೊಂಡೆ. ಆದರೆ ಅವ್ನ ಚಾನಲ್ ಮಾಡಿಕೊಟ್ಟ, ಈ ರೀತಿ ಮಾಡು ಅಂತೆಲ್ಲ ಹೇಳ್ದೆ. ಆದರೆ ಚಾನಲನ್ನು ಗ್ರೋ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ನಾನು ಯಾವ ರೀತಿಯೆಲ್ಲ ಯೂಟ್ಯೂಬ್ ಚಾನಲನ್ನು ಬೆಳೆಸ್ದೆ, ಅದನ್ನು ನಾನು ಹೇಗೆಲ್ಲ ವೀಡಿಯೋಸ್ ಮಾಡಿದೆ, ಎಷ್ಟೆಲ್ಲ ಎಫರ್ಟ್ ಹಾಕ್ಸ್ದೆ, ಎಷ್ಟು ಜನ ನನಗೆ ಅಂದರೆ ವ್ಯಂಗ್ಯ ಮಾಡಿ ಮಾತಾಡಿದ್ದಾರೆ, ಹಂಗಿಸಿದ್ದಾರೆ, ಹಾಸ್ಯ ಮಾಡಿದ್ದಾರೆ, ಎಲ್ಲ ಮಾಡಿದರೂ ಪರವಾಗಿಲ್ಲ, ನಾನು ಮಾತಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನನಗೆ ಗೊತ್ತಿರೋ ಅಂಥದ್ದನ್ನ ಹೇಳ್ಕೊಡ್ತೀನಿ ಅಂಥೇಳಿ ಮಾಡಿದ್ದೀನಿ. ಯಾವುದಕ್ಕೂ ನಾನು ಅಂಜಿಲ್ಲ. ಅದೆಲ್ಲದನ್ನು ನಾನು ಜನವರಿ 20ಕ್ಕೆ ನನ್ನ ಯೂಟ್ಯೂಬ್ ಚಾನಲ್ 1 ವರ್ಷ ಆಗುತ್ತೆ. ನಾನು ಅವತ್ತು ವೀಡಿಯೋ ಮಾಡ್ತೀನಿ. ಇವತ್ತು ನನ್ನ ಮಗನ ಬರ್ಡೇ ಪ್ರಯುಕ್ತ ಅವನ ಬಗ್ಗೆ ನಾನೊಂದು 4 ಮಾತಾಡಬೇಕಿತ್ತು. ಹಾಗಾಗಿ ಇವೆಲ್ಲದನ್ನು ಹೇಳಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇವತ್ತು ನನ್ನ ಮಗನಿಗೆ 16 ವರ್ಷದ ಬರ್ಡೇ, ಅವನಿಗೂ ಸಹಿತ ಎಲ್ಲರೂ ವಿಶಸ್ ಹೇಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.